Hi guys, so this is part 1 of our Kashmir trip vlog. Part 1 ಅಲ್ಲಿ ಡೇ 1 ಮತ್ತು ಡೇ 2 ಎರಡು ಕವರ್ ಮಾಡಿದ್ದೀನಿ. ಡೇ 1 we arrived at summer capital of Kashmir which is Srinagar. ನಾವು ಶ್ರೀನಗರಲ್ಲಿ ಅರೌಂಡ್ 12 o'clock ಲ್ಯಾಂಡ್ ಆದ್ವಿ ಮಧ್ಯಾಹ್ನ. ಹೋಟೆಲಲ್ಲಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಆದಷ್ಟು ಬೇಗ ಸೈಟ್ ಸೀಯಿಂಗ್ ಹೊರಟ್ಬಿಟ್ವಿ. ವಿ ಡಿ ನಾಟ್ ವಾಂಟ್ ಟು ವೇಸ್ಟ್ ಇವನ್ ಒನ್ ಸಿಂಗಲ್ ಮೂಮೆಂಟ್ ದೇರ್ ಇನ್ ದ್ಯಾಟ್ ಬ್ಯೂಟಿಫುಲ್ ಪ್ಯಾರಡೈಸ್. ಶ್ರೀನಗರಲ್ಲಿ ನೀವು ಸೈಟ್ ಸೀಯಿಂಗ್ ಅಂತ ನಿಮ್ಮ ಹೋಟೆಲಿಂದ ಆಚೆ ಕಾಲಿಟ್ಟಿದ ತಕ್ಷಣ ನಿಮಗೆ ಕಾಣಿಸೋದು ಒನ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ದ್ಯಾಟ್ ಈಸ್ ಆಫ್ ದಲ್ ಲೇಕ್. ದಲ್ ಲೇಕ್ ತುಂಬಾ ದೊಡ್ಡದು. ಇಟ್ಸ್ ಹ್ಯೂಜ್ ವಿತ್ 7.4 ಕಿಲೋಮೀಟರ್ ಆಫ್ ಲೆಂತ್ ಆ್ಯಂಡ್ ಆಲ್ಮೋಸ್ಟ್ 4 ಕಿಲೋಮೀಟರ್ ಬ್ರೆಡ್ತ್. ಶ್ರೀನಗರ್ ಸಿಟಿಗೆ ಬ್ಯೂಟಿ ಕೊಡೋದೆ ಈ ದಲ್ ಲೇಕ್. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಲ್ಯಾಂಡ್ಸ್ಕೇಪ್ ಎಷ್ಟು ಸಖತ್ತಾಗಿದೆ ನೋಡಿ. ದೂರದಲ್ಲಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ವಿತ್ ದಿಸ್ ಚಿಲ್ಲಿಂಗ್ ಲೇಕ್. ಮುಘಲ್ ಗಾರ್ಡನ್ಸಲ್ಲಿ ಶಾಲಿಮಾರ್ ಬಾಗ್ ಮತ್ತು ನಿಷಾದ್ ಬಾಗ್ ಅಂತ ಎರಡು ಇಂಪಾರ್ಟೆಂಟ್ ಗಾರ್ಡನ್ಸ್ ಇದೆ. ಎರಡೂ ಹತ್ತಿರದಲ್ಲೇ ಇದೆ. ಅಷ್ಟು ಡಿಫ್ರೆನ್ಸ್ ಏನು ನಮ್ಗೆ ಕಾಣಿಸ್ತಿಲ್ಲ. ಅಗೇನ್ ಬಿಕಾಸ್ ಇಟ್ ವಾಸ್ ವಿಂಟರ್. ಎಲ್ಲ ಗಿಡ ಮರಗಳು ಒಣಗೋಗಿದ್ವು. ಬಟ್ ದ ಲ್ಯಾಂಡ್ಸ್ಕೇಪ್ ವಾಸ್ ಸ್ಟಿಲ್ ವೆರಿ ಬ್ಯೂಟಿಫುಲ್ ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ಈ ಮುಘಲ್ ಗಾರ್ಡನ್ಸ್ ಮೇಜರ್ಲಿ ಜಹಾಂಗೀರ್ ಮತ್ತು ಶಹಜಹಾನ್ ಮಾಡಿಸಿರೋದಂತೆ ಇನ್ ಅರ್ಲಿ 17th centuries. ನಮಗೆ ಆನೆಸ್ಟ್ಲಿ ಅಷ್ಟು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಎಲ್ಲ ಒಂದೇ ಥರ ಇತ್ತು. ಬಟ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಅಟ್ರಾಕ್ಷನ್ಸ್ ಇನ್ ಶ್ರೀನಗರ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾಡ್ ಟು ಸಿ ಇಟ್ ಆ್ಯಂಡ್ ವಿ ಸಾ ಇಟ್. ವಿ ಲೈಕ್ಡ್ ಇಟ್. ಸೊ ಶಾಲಿಮಾರ್ ಬಾಗಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಒಂದಷ್ಟು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸಲ್ಲಿ ಫೋಟೋಸ್ ತೆಕ್ಕೊಂಡು ಆ್ಯಂಡ್ ವಿ ಡಿಸೈಡೆಡ್ ಟು ರಿಮೂವ್ ಅವರ್ ಜಾಕೆಟ್. I don't know why, but we removed our jackets. ಕೈಯೆಲ್ಲ ಒಂಚೂರು ನಂಬಾಗ್ತಾ ಇದೆ, ಬಟ್ ಇಟ್ಸ್ ಓಕೆ. ವಿ ಆರ್ ಗೆಟಿಂಗ್ ಅಕ್ಲೈಮಟೈಸ್ಡ್. ಇಷ್ಟೊತ್ತು ಫೋಟೋಸ್ಗೋಸ್ಕರ ಜಾಕೆಟ್ಸ್ ಎಲ್ಲ ಹಾಕೊಳ್ದೆ ವಿ ಕ್ಯಾನ್ ಸರ್ವೈವ್ ಬೇಡ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಫೋಟೋಸ್ ತೆಕ್ಕೋತಿದ್ವಿ. ಆಮೇಲೆ ರಿಯಲೈಸ್ ಆಯ್ತು ಫುಲ್ ನಮ್ ಕೈ ಕಾಲು ನಂಬಾಗೋಗಿದೆ. ನೋಸ್ ಟಿಪ್ ಮತ್ತೆ ಕೈ. ಇಲ್ಲಿ ಇವತ್ತು ಎಷ್ಟಿದೆ ಟೆಂಪರೇಚರ್? 4 ಡಿಗ್ರಿ 3 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್. ಬಟ್ ಸನ್ಲೈಟ್ ಕೂಡ ಇದೆ, ನಿಮ್ಗೆ ಕಾಣಿಸುತ್ತೆ. ಸೊ ರೈನ್ಬೋನು ಇದೆ ತುಂಬಾ ಬ್ಯೂಟಿಫುಲ್ ಆಗಿ. ದಾಲ್ ಲೇಕ್ ಹತ್ರ ವಿ ಸಾ ವೆರಿ ಪ್ರಿಟಿ ರೈನ್ಬೋ. ಶಾಲಿಮಾರ್ ಬಾಗಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಿದ್ದೀವಿ ಅರೌಂಡ್ ಶ್ರೀನಗರ್. ನಿಷಾದ್ ಬಾಗ್ ಮತ್ತೆ ಇನ್ನೊಂದು ಯಾವುದಾದ್ರು ಪರಿ ಮಹಲ್, ಆಲ್ ಆಫ್ ದ್ಯಾಟ್. ಆ್ಯಂಡ್ ದೆನ್ ಆ್ಯಕ್ಚುಲಿ ಶಂಕರಾಚಾರ್ಯ ಟೆಂಪಲ್ ಮಿಸ್ ಆಗೋಯ್ತು. ಅದು 3 ಗಂಟೆ ಕ್ಲೋಸ್ ಆಗೋಯ್ತು. ನಾವು ಬಂದು ಎಲ್ಲ ರೆಡಿ ಆಗಿ ಆಚೆ ಸೈಟ್ ಸೀಯಿಂಗ್ ಬರೋಷ್ಟರಲ್ಲಿ ವಿ ಮಿಸ್ಡ್ ಇಟ್ ಟುಡೇ, ಬಟ್ ವಿ ವಿಲ್ ಕವರ್ ಇಟ್ ವೆರಿ ಸೂನ್. ಯಾ ನೆಕ್ಸ್ಟ್ ಶ್ರೀನಗರಲ್ಲಿ ನಾವು ಡೇ 5 ಅಲ್ಲಿ ಇರ್ತೀವಿ ಅನ್ಸತ್ತೆ. ಶಂಕರಾಚಾರ್ಯ ಟೆಂಪಲ್ ಅನ್ನು ನೋಡಬೇಕು. ಬಟ್ ಓವರ್ ಆಲ್ ಫೀಲಿಂಗ್ ಇಸ್ ಅಮೇಝಿಂಗ್. ನಂಗೆ ಕೈ ನೋವು ಬಂತು. ಪೀಸ್ಫುಲ್ ಆಗಿದೆ ಇಲ್ಲಿ. ಓಕೆ, ಕೈ ನೋವು ಬಂತಂತೆ. ಸೊ ವಿ ವಿಲ್ ವೇಟ್ ಹಿಯರ್ ಆ್ಯಂಡ್ ರೆಸ್ಯೂಮ್ ಇಟ್. ಯಾ, ಬಾಯ್. ಸೊ ನಾವು ಶ್ರೀನಗರಿಂದ ಚೆಕ್ಔಟ್ ಆಗಿ ಸೋನ್ಮಾರ್ಗ್ ಹೊರಟಿದ್ದೀವಿ. ಇಟ್ಸ್ ಅ 50 ಕಿಲೋಮೀಟರ್ ಜರ್ನಿ, ಆಲ್ಮೋಸ್ಟ್ 2 hours ಅಂತ ಹೇಳ್ಬೋದು. ಬಟ್ ಇಲ್ಲಿ ಮಧ್ಯದಲ್ಲಿ ನಮ್ಗೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಕ್ತು ನಮ್ ಲತ್ತಿಗೆ, ವಾಟರ್ ಫಾಲ್ ವೆಜ್ ರೆಸ್ಟೋರೆಂಟ್ ಅಂತ. ಅಂಡ್ ಇಲ್ಲಿ ನಾವು ಇಲ್ಲಿನ ಸ್ಪೆಷಲ್ ಖಾವಾ ಅಲ್ಲ,
ಕೆ ವಾ ಕುಡಿತಾ ಇದೀವಿ. ಕಾಶ್ಮೀರಿ ಲ್ಯಾಂಗ್ವೇಜ್ ಅಲ್ಲಿ ಕೆ ಅಂದ್ರೆ 11 ಅಂತೆ. ಅಂಡ್ ಈ ಡ್ರಿಂಕ್ ನ ಇವರು 11 ಸ್ಪೈಸಸ್ ಇಂದ ಮಾಡಿರೋದು. ಇಲ್ಲೇ ಕಾಶ್ಮೀರಲ್ಲಿ ಬೆಳೆದಿರುವಂತ ಸ್ಪೈಸಸ್ ಅನ್ನ. ದಟ್ಸ್ ವೈ ಇಟ್ಸ್ ನೇಮ್ಡ್ ಆಸ್ ಕೆ ವಾ. ಸೊ ಈ ಕೇವಾ ವಿ ಆರ್ ಇನ್ ಲವ್ ವಿತ್ ದಿಸ್ ಕೇವಾ. ನೆನೆನು ಕುಡಿದ್ವಿ, ತುಂಬಾ ಇಷ್ಟ ಆಯ್ತು. ದಿನ ಒಂದೊಂದ್ ಕಪ್ ಕುಡಿಲೇಬೇಕು ಬಿಕಾಸ್ ನಮ್ಗೆ ಕೋಲ್ಡ್ ಎನ್ವೈರನ್ಮೆಂಟ್ ಗೆ ಇಟ್ ವಿಲ್ ಹೆಲ್ಪ್ ಅಸ್ ಕೀಪ್ ವಾರ್ಮ್ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದೀವಿ. ಅಂಡ್ ಯಾ, ಇಲ್ಲಿ ನಮ್ಗೆ ಈ ವಾಟರ್ ಫಾಲ್ ರೆಸ್ಟೋರೆಂಟ್ ವ್ಯೂ ಅಲ್ಲಿ ವಿ ಆಕ್ಚುಲಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ಆಸ್ ಯು ಕ್ಯಾನ್ ಸಿ ವಾಟರ್ ಫಾಲ್ ಸ್ಟ್ರೀಮ್ ಹೈಟ್ ಆಗಿದೆ. ವೆರಿ ನೈಸ್ ವ್ಯೂ. ಅಂಡ್ ಆಲ್ಸೋ ನಾವು ವೆಜಿಟೇಬಲ್ ಮ್ಯಾಗಿ ಕೂಡ ಆರ್ಡರ್ ಮಾಡಿದೀವಿ. ಸೊ ಇಲ್ಲಿ ಒಂದು ಶಾರ್ಟ್ ಪಿಟ್ ಸ್ಟಾಪ್ ಅಂತ ಹೇಳ್ಬೋದು. ಈ ಕೇವ್ ಕುತ್ಕೊಂಡು ಮ್ಯಾಗಿ ತಿನ್ಕೊಂಡು ವಿ ವಿಲ್ ಲೀವ್ ಟು ಸೋನ್ಮಾರ್ಗ್. ಅಂಡ್ ಸೋನ್ಮಾರ್ಗ್ ಇಸ್ ಫಿಲ್ಡ್ ವಿತ್ ಸ್ನೋ ಅಂತೆ. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಮ್ಗೆ ಹೇಗಿರುತ್ತೆ. See you. ಇಲ್ಲಿ ನೀವು ನೋಡ್ಬೋದು ಸೋನ್ಮಾರ್ಗ್ ಹೋಗೋ ರೂಟ್ ಅಲ್ಲಿರೋ ಸ್ನೋ ಎಲ್ಲ ತೆಗ್ದಾಕ್ತಿದ್ದಾರೆ ರೋಡ್ಸ್ ಅಲ್ಲಿ ಟು ಕ್ಲಿಯರ್ ದ ರೋಡ್ಸ್. So our day 2 in Sonmarg was our first lifetime snow experience. We saw our first snowfall and it was mind blowing and we'll remember it forever. ಹಾಯ್ ಗೈಸ್, ನಾವು ಸೋನ್ಮಾರ್ಗ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ನಾವು ಲಂಚ್ಗೆ ಶ್ರೀನಗರ್ ವಾಪಸ್ ಬಂದಿದ್ದೀವಿ. ಇಟ್ಸ್ ಅ ವೆರಿ ಫೇಮಸ್ ಪ್ಲೇಸ್ ಹಿಯರ್ ಇನ್ ಶ್ರೀನಗರ್ ಫಾರ್ ಇಟ್ಸ್ ಫೇಮಸ್ ಮೀಲ್, ಟಿಪಿಕಲ್ ಕಾಶ್ಮೀರಿ ಮೀಲ್ಸ್. ನಾವ್ ಇವಾಗ ಇನ್ನ ಕಾಶ್ಮೀರಿ ವಾಜ್ವಾನ್ ಅಂತ ಕರೀತಾರೆ ಇವ್ರ ಅಥೆಂಟಿಕ್ ಲ್ಯಾಂಗ್ವೇಜ್ ಅಲ್ಲಿ. ಇಟ್ಸ್ ಅ ರಾಯಲ್ ಪ್ಲೇಸ್ ವೇರ್ ಟಿಪಿಕಲ್ ಕಾಶ್ಮೀರಿ ಅಥೆಂಟಿಕ್ ಫುಡ್ ಇಸ್ ಸರ್ವ್. ಇವ್ರದ್ದು ವೆಜ್ ವಾಜ್ವಾನ್ ಥಾಲಿನ ಆರ್ಡರ್ ಮಾಡಿದ್ವಿ ನಾವು. ನಮಗೋಸ್ಕರ ಅಂತ ಸ್ಪೆಷಲ್ ಆಗಿ ಎಷ್ಟೊಂದು ಸ್ಪೆಷಲ್ ಕಾಶ್ಮೀರಿ ಡಿಶಸ್ ನೆಲ್ಲ ಇವರು ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಲಾಮೆ ವಾಜ್ವಾನ್ ಶ್ರೀನಗರ್ ಮೇ ಸಲಾಮೆ ವಾಜ್ವಾನ್ ಶ್ರೀನಗರ್ ಅಲ್ಲಿರೋ ರೆಸ್ಟೋರೆಂಟ್ ಇದು. ಅಂಡ್ ಇಲ್ಲಿ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ ವೆಜ್ ಥಾಲಿಲಿ ಇದು ಬ್ರೆಡ್ ಕುಲ್ಚಾ ತರ ಇದೆ, ಕಿರ್ಗಾ ಅಂತಾರಷ್ಟೇ. ಅದ್ರ ಜೊತೆ ನಮ್ಗೆ ಕಾಶ್ಮೀರಿ ದಮ್ಮಾನು ಅಂಡ್ ಕಾಶ್ಮೀರಿ ಮಶ್ರೂಮ್ ಮಸಾಲಾ, ದಿಸ್ ಇಸ್ ಟೊಮ್ಯಾಟೊ ಪನೀರ್ ಅಂಡ್ ಟಿಪಿಕಲ್ ಕಾಶ್ಮೀರಿ ದಾಲ್ ಅಂಡ್ ಆನಿಯನ್ ಸಲಾಡ್, ಆನಿಯನ್ ಚಟ್ನಿ. ಸೊ ಸ್ವಲ್ಪ ರೈಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಈ ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಡಿಶ್ ಏನಂದ್ರೆ ಇದೆ ಲೋಟಸ್ ಸ್ಟೆಮ್. ಲೋಟಸ್ ದಲ್ ಲೇಕಲ್ಲೇ ಬೆಳೆಯೋ ಲೋಟಸ್, ಅದ್ರ ಸ್ಟೆಮ್ ಇಂದ ಅದನ್ನ ನದ್ರು ಅಂತ ಕರೀತಾರೆ. ಅದ್ರಿಂದ ಮಾಡಿರುವಂತ ಒಂದು ಯಕ್ನಿ ಏನ ನದ್ರುಕ ಒಂದು ಕರಿ ತರ ಗ್ರೇವಿ ತರ ಮಾಡಿದ್ದಾರೆ. ಲೋಟಸ್ ಸ್ಟೆಮ್. ಲೆಟ್ ಮಿ ಜಸ್ಟ್ ಟೇಸ್ಟ್ ಇಟ್ ಫಾರ್ ಯು ಆಲ್. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ದ ಟೆಕ್ಸ್ಚರ್ ಅಂಡ್ ಎವ್ರಿಥಿಂಗ್. ಬಟ್ ಟೇಸ್ಟ್ ವೈಸ್ ಎವ್ರಿಥಿಂಗ್ ಇಸ್ ಆಸಮ್. ಈಗಂತೂ ನಾವು ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಬಟ್ ವಿ ಹ್ಯಾಡ್ ಟು ಶೋ ಯು ದಿಸ್ ಸ್ಪೆಷಲ್ ಕಾಶ್ಮೀರಿ ಮೀಲ್ ದಟ್ ವಿ ಆರ್ ಹ್ಯಾವಿಂಗ್ ಇನ್ ಸಲಾಮೆ ವಾಜ್ವಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್.